स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। सर्वे जन सुखिनो भवंतु। ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರಿಗೆ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ, ಇಂದಿನ ದಿನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಸಿಡಿದೆದ್ದರೆ ಜಯ ನಮ್ಮದು ಎಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತನ್ನು ನೆನೆಸುತ್ತಾ, ಅದೇ ತೆರನಾಗಿ ಜಗತ್ ಪಂಡಿತ ಜಗದ್ಗುರು ನಮ್ಮ ಎಲ್ಲ ಸಮಾಜದ ಹಾಗೂ ದಾರಿದೀಪವಾಗಿರುವ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಕಡೆ ಹೇಳ್ತಾರೆ, ನೆರೆಹೊರೆಯವರು ಉಪವಾಸದಿಂದಿದ್ದರೆ, ಅಕ್ಕಪಕ್ಕದವರು ಉಪವಾಸದಿಂದಿದ್ದರೆ ಹೊಟ್ಟೆ ತುಂಬ ಊಟ ಮಾಡುವುದು ನಿಷೇಧ ಎಂಬ ವೇದವಾಕ್ಯವನ್ನು ಹೇಳಿದಂಥ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಾನು ಸ್ಮರಿಸುತ್ತಾ, ಇಂದಿನ ದಿನ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಏನಪ್ಪ ಅಂತಂದರೆ, ಶ್ರೀರಾಮನವಮಿ ಉತ್ಸವ ಸಮಿತಿ, ಶ್ರೀ ಶಕ್ತಿ ರೋಡ ಬಾನಿ ಓಣಿ ಹುಬ್ಬಳ್ಳಿ, ದಿನಾಂಕ 8/4/2025 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ, ಸ್ಥಳ ಬಾಣಿ ಓಣಿ ಹುಬ್ಬಳ್ಳಿಯಲ್ಲಿ ಏನು ವಿಜಯಪುರ ನಗರದ ಏನು ಒಬ್ಬ ಅನಾಗರಿಕನಂತೆ ವರ್ತಿಸುತ್ತಿರುವ ಹಾಗೂ ಒಬ್ಬ ಹೇಡಿಯಂತೆ ವರ್ತಿಸುತ್ತಿರುವ ಧರ್ಮದ್ರೋಹಿ, ಪಕ್ಷದ್ರೋಹಿ, ಹಿಂದೂ ದ್ರೋಹಿ, ಎಲ್ಲ ಸಮಾಜಗಳ ದ್ರೋಹಿಯಾದಂಥ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಅಂದಿನ ದಿನ ಮುಸಲ್ಮಾನರ ಧರ್ಮಗುರು, ದಾರಿದೀಪವಾಗಿರುವಂಥ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಅವಹೇಳನಕಾರಿ ಹೇಳಿ ಮುಹಮ್ಮದ್ ಪೈಗಂಬರ್ಗೆ ಏನದ ಅಗೌರವ ತೋರಿಸಿದಂಥ ಮಹಾಮಾನಗೆಟ್ಟ ಅವಿದ್ಯಾವಂತ ಅನಾಗರಿಕ ಅದು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ಮಾಧ್ಯಮ ಗೋಷ್ಠಿಯ ಮುಖಾಂತರ ನಿನಗೆ ಎಚ್ಚರಿಕೆ ಏನು ಕೊಡ್ತೀವಪ್ಪ ಅಂತಂದರೆ, ಏನು ಇಂದಿನ ದಿನ ನಾವು ಹೊರಗೆ ನಾವು ಯಾವುದೇ ಒಂದು ಪಕ್ಷದ ಮುಖಂಡರಾಗಿರ್ಬೋದು, ಎಲ್ಲ ಸಂಘಟನೆಗಳಲ್ಲಿ ಕೂಡ ನಾವು ಗುರುತಿಸಿಕೊಂಡಿರಬಹುದು. ಆದರೆ ಇಂದಿನ ದಿನ ನಾನು ಡಾಕ್ಟರ್ M.R. ಗುರಿಕಾರ್ ಒಬ್ಬ ಜವಾಬ್ದಾರಿಯುತ ಮುಸಲ್ಮಾನನಾಗಿ ಇಂದಿನ ದಿನ ನಿನಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ನೀನು ಯಾವಾಗ ನಮ್ಮ ನಾಯಕರನ್ನು ನೀನು ಹೀಯಾಳಿಸಿದೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತನ್ನ ಮಕ್ಕಳನ್ನೇನಪ್ಪ ಅಂತಂದ್ರೆ ಮುಡಿಪಾಗಿಟ್ಟು ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಪ್ರಮುಖ ಸ್ಥಾನ ವಹಿಸಿದಂಥ ಹಜರತ್ ಟಿಪ್ಪು ಸುಲ್ತಾನರವರಿಗೂ ಕೂಡ ನೀನೇನಪ್ಪ ಅಂತಂತಂದರೆ ಅವಾಚ್ಯವಾಗಿ ಶಬ್ದ ಬೈದಿ. ಮತ್ತು ನಿನ್ನ ನಗರದಲ್ಲಿ ನಿನ್ನ ಆಫೀಸ್ಗೆ ಏನಪ್ಪ ಅಂತಂತಂದರೆ ಟೊಪ್ಗಿಯವರು ಬರಬಾರ್ದು, ಅಲ್ಲಿಂದ ಏನಪ್ಪ ಅಂತಂದ್ರೆ ದಾಡಿಯವರು ಬರಬಾರ್ದು, ಮತ್ತು ನಮ್ಮ ವಿಜಯಪುರದ ಮುಖಂಡರುಗಳ ಹೆಂಡಂದ್ರಿ ಅನ್ನೋದು ನಿಮ್ಮ ಹೆಂಡಂದ್ರಿ ರಾತ್ರಿ ಎಲ್ಲೆಲ್ಲಿ ಹೋಗ್ತಾರೆ ಅನ್ನುವಂಥ ಕೂಡ ಅದು ಕೂಡ ಮಾಡಿದ್ವಿ. ಅವಾಗೂ ಕೂಡ ನಾವು ಸಹಿಸ್ಕೊಂಡಿವಿ. ನಾಲಾಯಕ್ ಬಸನಗೌಡ ಪಾಟೀಲ್ ಯತ್ನಾಳ್, ಇವತ್ತು ಕೇಳ್ಕೊ, ನಿನಗೇನಾದರೂ ತಾಕತ್ತು ದಮ್ಮು ಇತ್ತಂದರೆ ಇಂದಿನ ದಿವಸ ನೀನು ಪ್ರಾಮಾಣಿಕ ನಿಜವಾಗಿ ಹಿಂದೂ ಆಗಿದ್ದರೆ ನೀನೇನಪ್ಪ ಅಂತಂದ್ರೆ ಇವತ್ತಿನ ದಿವಸ ನೀನು ಶಪಥ ಮಾಡು. ಏನಂತೇಳಿ, ನಮ್ಮ ಭಾರತದ ಇತಿಹಾಸದಲ್ಲಿ ಪುಟವನ್ನು ತಿರುವಿ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಪ್ರಕಾರ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ನಾವೇನಾದರೂ ಸಹಬಾಳ್ವೆದಿಂದ ಮಾಡ್ತಿದ್ದೀವಿ. ನಿನ್ನಂಥ ಒಬ್ಬ ಕ್ರಿಮಿ, ನಿನ್ನಂಥ ಒಬ್ಬ ಕೀಟನಾಶಕ ನೀ ಏನು ಮಾಡಕತ್ತಿದಿ, ಭಾವೈಕ್ಯತೆಯನ್ನು ಹಾಳು ಮಾಡ್ಲಿಕ್ಕತ್ತಿದಿ. ಅದೇ ಥರ ನೀನು ಏನಾದರೂ ದಮ್ಮು ತಾಕತ್ತಿತ್ತಂದರೆ ಇವತ್ತು ನಿನಗೆ ನಾನು ಈ ಮಾಧ್ಯಮದ ಮುಖಾಂತರ ಚಾಲೆಂಜ್ ಮಾಡ್ತೀನಿ.
ನೀನೇನಪ್ಪ ಅಂತಂತಂದರೆ ನಮ್ಮ ದೇಶದಲ್ಲಿರುವಂಥ ನಮ್ಮ ವಿಜಯಪುರ ಶಾಂತಿ ಪ್ರಿಯರಾದಂಥ ಎಲ್ಲ ಸಮಾಜದವರನ್ನು ಹಿಂದೂ ಮುಸ್ಲಿಂ ಕ್ರೈಸ್ತರನ್ನು ಏನಪ್ಪ ಅಂತಂತಂದರೆ ಒಗ್ಗಟ್ಟಾಗಿ ಕೂಡಿಸಿಕೊಂಡು ನಮ್ಮ ಏನದ ಹಿಂದೂ ಯುವಕರನ್ನು ದಾರಿಗೆ ತಪ್ಪಿಸದೆ ನೀನೇನದ ಹಿಂದೂ ಯುವಕರಿಗೆ ಒಳ್ಳೆಯ ಒಂದು ಏನಪ್ಪ ಅಂತಂತಂದರೆ ಅವರಿಗೆ ಗೌರವಯುತವಾಗಿ ಜೀವನ ಮಾಡಲಿಕ್ಕೆ ಏನದ ಅವ್ರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡು. ಅಲ್ಲಿಂದ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡು. ನೀನು ಸಂವಿಧಾನ ವಿರೋಧಿ ಕೂಡ ಇದ್ದೀ. ಅಲ್ಲಿಂದ ಅಸಾಂವಿಧಾನಿಕ ಪದಗಳನ್ನು ನೀನೇನದ ಮಾತಾಡಿ ಏನಪ್ಪ ಅಂತಂದ್ರೆ ಸಮಾಜಗಳಲ್ಲಿ ಏನಪ್ಪ ಅಂತಂದ್ರೆ ನೀನೇನದ ದುಷ್ಟ ಶಕ್ತಿಗಳನ್ನು ಏನದ ಬೆಳೆಸ್ಲಿಕ್ಕೆ ನಿಂತಿದ್ದಿ. ನಿನ್ನ ಜೊತೆ ಯಾರೂ ಇಲ್ಲ, ನಿನ್ನ ಹತ್ರ ಕೇವಲ ನಿನ್ನ ಜೊತೆ ಕೆಲವೊಂದು ಪಡ್ಡೆ ಹುಡುಗರು ಮಾತ್ರ ಅದಾರ. ಯಾವ ನಮ್ಮ ಬಿಜಾಪುರ ಪ್ರಜ್ಞಾವಂತ ನಾಗರಿಕರಾಗಿರ್ಬೋದು, ಯಾವ ನಮ್ಮ ಸಮಾಜದ ಎಲ್ಲ ಇವನಪ್ಪ ಅಂತಂತಂದ್ರೆ ಯಾವುದೇ ಧಾರ್ಮಿಕ ಗುರುಗಳಾಗಿರ್ಬೋದು, ಯಾವುದೇ ರಾಜಕೀಯ ನಾಯಕರು ಕೂಡ ಏನದ ನಿನ್ನ ಜೊತೆ ಯಾರೂ ಇಲ್ಲ. ಅದಕ್ಕಾಗಿ ನಾನು ಈ ಮಾಧ್ಯಮ ಗೋಷ್ಠಿ ಮುಖಾಂತರ ನಿನಗೇನದ ಬಸನಗೌಡ ಪಾಟೀಲ್ ಯತ್ನಾಳ್ ನಿನಗೆ ನಾನು ಇವತ್ತು ಗೌರವ ಕೊಡದೆ. ಯಾಕಪ್ಪ ಅಂತಂದ್ರೆ ನಿನ್ನ ಬಗ್ಗೆ ಏನದ ಕೆಲವೊಂದು ಸಮಯದೊಳಗೆ ನಿನ್ನ ಬಗ್ಗೆ ಗೌರವ ಇತ್ತು. ಆದ್ರೆ ಏನಪ್ಪ ಅಂತಂದ್ರೆ ಇಂದಿನ ದಿನ ನಿನ್ನಷ್ಟಕ್ಕೆ ನೀನೇ ಗೌರವ ಕಳ್ಕೊಳಕತ್ತಿದಿ. ಮತ್ತೊಮ್ಮೆ ನೀನು ಪುನರುಚ್ಚಾರ ಮಾಡ್ತೀನಿ, ಯಾವುದನ್ನು ಕೂಡ ನಮ್ಮ ದೇಶದ ಮುಸಲ್ಮಾನ ಸಹಿಸಬಹುದು. ಆದರೆ ನೀನು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಏನಾದರೂ ನೀನು ಮಾತಾಡುವಂಥ ನೆಕ್ಸ್ಟ್ ಟೈಮ್ ನೀನು ಏನಾದರೂ ವಿಚಾರ ಮಾಡಿದ್ದೆ ಆದರೆ ನಿನಗೇನದ ನಾವು ಯಾವುದೇ ಬೆಲೆ ತೆತ್ತಾದರೂ ಕೂಡ ಏನಪ್ಪ ಅಂತಂತಂದ್ರೆ ನಿನಗೇನದ ಬಾಯಿಗೆ ಬೀಗ ಹಾಕ್ತೀವಿ. ನಿನಗೇನದ ನೀ ಎಲ್ಲಿ ಭಾಷಣ ಮಾಡ್ತಿದ್ದೆ ಅಲ್ಲಿ ಬಂದು ಕೇಳಿದ್ರೆ ನಿನಗೇನದ ನಾವು ನಿಲ್ಲಿಸ್ತೀವಿ ಅನ್ನುವಂಥದ್ದು ಏನದ ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ವಿಜಾಪುರ ನಗರದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವೆಲ್ಲರೂ ಏನಪ್ಪ ಅಂತಂದ್ರೆ ಶಾಂತಿ ಪ್ರಿಯರು. ಮೊನ್ನೆ ತಾನದಾಗೆ ನಮ್ಮ ರಾಮನವಮಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ನಮ್ಮ ಉಮೇಶ್ ವಂದಾಲ ನನ್ನ ಸ್ನೇಹಿತರು ಕೂಡ ಅವ್ರು ಏನಪ್ಪ ಅಂತಂತಂದ್ರೆ ಒಂದು ಭವ್ಯವಾದ ರಾಮನವಮಿ ಮೆರವಣಿಗೆಯನ್ನು ಕೂಡ ನಮ್ಮ ವಿಜಯಪುರದಲ್ಲಿ ಮಾಡಿದ್ರು. ಅವರು ಎಷ್ಟು ಶಾಂತಿ ಪ್ರಿಯವಾಗಿತ್ತಪ್ಪ ಅಂತಂದರೆ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ನಾನು ಕೂಡ ಏನದ ರಾಮನವಮಿ ಉತ್ಸವದಲ್ಲಿ ನಾನು ಭಾಗವಹಿಸ್ಬೇಕನ್ನುವಂಥ ಕಾರ್ಯಕ್ರಮಗಳನ್ನಂತ ಮಾಡ್ತಾರೆ. ನಿನಕ್ಕಿಂತ ಉಮೇಶ್ ವಂದಾಲ ಅವರು ಸಣ್ಣವರಾದರೆ ಅಪ್ಪು ಪಟ್ಟಣ ಶೆಟ್ಟಿ ಅವರು ಕೂಡ ಏನದ ಅವರು ಕೂಡ ಹಿಂದೂನೇ. ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿ ಸಾಕಷ್ಟು ಹಿಂದೂಗಳದಾರ. ನಿನ್ನಂಥ ಅಪ್ರಜ್ಞಾವಂತಿಕೆ ಕೆಲಸವನ್ನು ಯಾರು ಮಾಡಂಗಿಲ್ಲ. ಯತ್ನಾಳ್ ನೀನೇನಾದರೂ ಮನುಷ್ಯತ್ವ ಇಟ್ಕೊಂಡು ಇನ್ನು ಮುಂದೆ ಆದರೂ ನೀನು ಜೀವನ ಮಾಡಬೇಕು. ನಾವು ವಿಜಯಪುರ ನಗರದ ಏನದ ಎಲ್ಲ ಜನತೆ ಎಲ್ಲ ಜಾತಿ ಧರ್ಮದವ್ರು ಏನಪ್ಪ ಅಂತಂದ್ರೆ ನಾವು ಶಾಂತಿ ಪ್ರಿಯರದೀವಿ. ನಮ್ಮ ನಗರವನ್ನು ಶಾಂತಿ ಪ್ರಿಯವನ್ನಾಗಿಯೇ ಇಡ್ತೀವಿ ನಾವು. ನಿನ್ನಂಥ ದುಷ್ಟ ಶಕ್ತಿಗಳಿಗೆ ನಿನ್ನಂಥ ಕೋಮು ಪ್ರಚೋದನೆಗಳಿಗೆ ಏನದ ನಾವು ಯಾರು ಕಿವಿ ಕೊಡೋದಿಲ್ಲ. ಮತ್ತು ಮೊಹಮ್ಮದ್ ಪೈಗಂಬರವಾಗಿರ್ಬೋದು, ಇಲ್ಲ ಇನ್ನುಳಿದ ಯಾವುದೇ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು, ಇಲ್ಲ ಧಾರ್ಮಿಕ ಗುರುಗಳಾಗಿರ್ಬೋದು, ಅವ್ರಿಗೇನಾದರೂ ನೀ ಅವಹೇಳನಕಾರಿ ಮಾಡಿದ್ದೆ ನಿಜ ಆಯ್ತಪ್ಪ ಅಂತಂತಂದರೆ ಇನ್ನು ಮುಂದೆ ನಾವಿನ್ನು ಸುಮ್ಮನೆ ಕೊಡೋಂಗಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಎಚ್ಚರಿಕೆದಿಂದ ಇರುವಂಥ ಎಚ್ಚರಿಕೆ ಸಂದೇಶವನ್ನು ಈ ಮಾಧ್ಯಮಗೋಷ್ಠಿಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ MR ಗುರಿಕಾರ್, ಸಮಾಜ ಹೋರಾಟಗಾರರು, ವಿಜಯಪುರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.